ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲೋ ವಿಚಾರ ನಾವ್ಯಾವತ್ತೂ ಮಹಿಳಾ ಮೀಸಲಾತಿ ವಿರೋಧ ಮಾತಾಡಿಲ್ಲ. ನಾವು ಪರವಾಗಿದ್ದು ಸಮರ್ಥಿಸಿಕೊಂಡು ಬಂದಿದ್ದೇವೆ ಅಂತ ದಾವಣಗೆರೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 2023ರ ವೇಳೆ ಕ್ಷೇತ್ರ ಮರು ವಿಂಗಡಣೆ ನಂತರ ಮಹಿಳಾ ಮೀಸಲಾತಿ ತರೋದಾಗಿ ಹೇಳಿದ್ರು. 2 ವರ್ಷ ಸುಮ್ಮನಿದ್ದು ಇವಾಗ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಗಿಮಿಕ್ ಅಲ್ವಾ ಇದು? ತರಾತುರಿಯಲ್ಲಿ ಮಾಡೋಕೆ ಹೋಗ್ತಿದ್ದಾರೆ ಇವರು. 3 ಬಿಲ್ಗಳನ್ನು ತರಾತುರಿಯಲ್ಲಿ ತಂದಿದ್ದಾರೆ ಅಂತ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಇಂದು ಮಾತಾಡಿಲ್ಲ, ಯಾವಾಗಲೂ ಕೂಡ ಸಮರ್ಥಿಸಿದ್ದೀವಿ. 2023ರಲ್ಲಿ ಯುನಾನಿಮಸ್ ಆಗಿ ಪಾಸ್ ಕೂಡ ಮಾಡಿದ್ದೀವಿ ಎಲ್ಲರೂ. ಅವಾಗಿನ ಕಂಡೀಷನ್ ಹಾಕಿದ್ದೆ ಏನು ಅಂದರೆ ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ಮೀಸಲಾತಿ ತೊಗೊಂಡು ಬರ್ತೀವಿ ಅಂತ ಹೇಳಿದರು. ಸೊ ಈಗ ಸೆನ್ಸಸ್ ಪ್ರಕ್ರಿಯೆಯನ್ನು ಏಪ್ರಿಲ್ 1 ಶುರು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಸೆನ್ಸಸ್ ಪ್ರಕ್ರಿಯೆ ಶುರು ಮಾಡಿದಾಗ ಅದರಲ್ಲಿ ಕಾಸ್ಟ್ ಸೆನ್ಸಸ್ ಇನ್ಕ್ಲೂಡ್ ಮಾಡಿರಲಿಲ್ಲ. ಅದನ್ನು ಕೂಡ ನಾವು ವಿಪಕ್ಷದವರು ಡಿಮ್ಯಾಂಡ್ ಮಾಡಿದ ಮೇಲೆ ಕಾಸ್ಟ್ ಸೆನ್ಸಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಸೆನ್ಸಸ್ ಆದಮೇಲೆ ಕಾಸ್ಟ್ ಸೆನ್ಸಸ್ ಆದಮೇಲೆ ಜೊತೆಗೆ ಡಿಲಿಮಿಟೇಷನ್ ಆಗಬೇಕು ಅಂದರೆ ಎಲ್ಲ ಪ್ರಕ್ರಿಯೆ ಸುಮಾರು 5 ವರ್ಷ ಆಗ್ಬೋದು ಅಂತ ಊಹೆ ಮಾಡ್ತಾ ಇದ್ದಾರೆ. ಬಿಕಾಸ್ ಡಿಲಿಮಿಟೇಷನ್ ಇಸ್ ಎ ಟೀಡಿಯಸ್ ಪ್ರಾಸೆಸ್ಸು. ಒಂದು ಡಿಲಿಮಿಟೇಷನ್ ಕಮಿಟಿ ಸೆಟ್ ಮಾಡಿ ಅದರಲ್ಲಿರೋ ಮೆಂಬರ್ಸ್ ಎಲ್ಲರ ಒಪಿನಿಯನ್ ತಗೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ. ಸೊ ಇದೆಲ್ಲದರ ಜೊತೆ ಈಗ ಮೇನ್ ಆಗಿರೋದು ಏನು ನಮಗೆ ಅಂದರೆ 2024 ಎಲೆಕ್ಷನ್ ಇತ್ತು, ಲೋಕಸಭೆ ಚುನಾವಣೆ. ಆವಾಗಲೇ ಇದನ್ನು ಜಾರಿ ಮಾಡಿರಿ ಅಂತ ಕೂಡ ನಾವು ಕೇಳಿದ್ವಿ ವಿಪಕ್ಷದವರು. ಅವಾಗ ಜಾರಿ ಮಾಡಲಿಲ್ಲ. 2 ವರ್ಷ ಸುಮ್ಮನೆ ಇದ್ದಾರೆ. ಸೆನ್ಸಸ್ ಪ್ರಕ್ರಿಯೆ ಕೂಡ ಶುರು ಮಾಡಿಲ್ಲ 2024ನಲ್ಲಿ.